ಹಲೋ ಫ್ರೆಂಡ್ಸ್, ಎಕ್ಸಾಮ್ IAS ಅಕಾಡೆಮಿಗೆ ಸ್ವಾಗತಿಸುತ್ತಾ ನೀವೆಲ್ಲ ಏನಂದರೆ ಪ್ರಜಾವಾಣಿಯಲ್ಲಿ ಮತ್ತು ದ ಹಿಂದುವಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಮೆಂಬರ್ಗಳ ಆಯ್ಕೆ ಪ್ರಕ್ರಿಯೆಯನ್ನು ಓದಿರ್ಬೋದು. ಸೊ ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಬರುವ ಎಕ್ಸಾಮ್ಸಿಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಹಾಗಾದರೆ ಇದ್ರ ಓವರ್ವ್ಯೂ ಬಂದಾಗ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಏನಂದ್ರೆ ನಾವು ವಿಧಾನ ಪರಿಷತ್ ಅಂತ ಕರಿತೀವಿ, ಮತ್ತು ಇದನ್ನು ಅಪ್ಪರ್ ಹೌಸ್ ಅಂತೇಳಿ ಕೂಡ ಕರಿತೀವಿ. ಹಾಗಾದರೆ ಇದು ಯಾವ ಒಂದು ಮಾಡೆಲ್ ಮೇಲಿದೆ ಅಂದರೆ ರಾಜ್ಯಸಭೆ ಯಾವ ಕೇಂದ್ರ ಕೇಂದ್ರದಲ್ಲಿ ಇದೆಯಲ್ಲ, ಅದೇ ರೀತಿ ವಿಧಾನ ಪರಿಷತ್ತು ಇಲ್ಲಿ ಸ್ಟೇಟಲ್ಲಿ ಕೆಲಸ ಮಾಡುತ್ತೆ. ಇದರ ಪ್ರಮುಖ ಪಾತ್ರ ಏನಂದರೆ ಅಡ್ವೈಸರಿ ಮತ್ತು ರಿವ್ಯೂವಿಂಗ್ ರೋಲ್ ಆಗಿ ಇದು ಕಾರ್ಯನಿರ್ವಹಿಸುತ್ತದೆ. ಮತ್ತು ಪ್ರಮುಖವಾಗಿ ಇನ್ನೊಂದು ಗೊತ್ತಿರಬೇಕಾದಂಥ ಮಾಹಿತಿ ಅಂದರೆ 6 ರಾಜ್ಯಗಳಲ್ಲಿ ನಾವು ಲೆಜಿಸ್ಲೇಟಿವ್ ಕೌನ್ಸಿಲ್ನ ನೋಡ್ತೀವಿ. ಅವುಗಳು ಯಾವ್ಯಾವ ಅಂದರೆ ಬಿಹಾರ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಕರ್ನಾಟಕ. ನೆಕ್ಸ್ಟ್ ಸಂವಿಧಾನಿಕ ಪ್ರೊವಿಷನ್ಸ್ ಏನಿದೆ ಅಂತ ನೋಡಿದಾಗ ಆರ್ಟಿಕಲ್ 169 ಏನಂದರೆ ಪಾರ್ಲಿಮೆಂಟ್ ಕ್ಯಾನ್ ಕ್ರಿಯೇಟ್ ಅಥವಾ ಅಬಾಲಿಷ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೇಳಿ ಹೇಳಿದೆ ಫ್ರೆಂಡ್ಸ್. ಒಂದು ಏನಾಗುತ್ತೆ ಪ್ರೊಸೀಜರ್ ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆಯಲ್ಲ, ಸ್ಪೆಷಲ್ ಮೆಜಾರಿಟಿ ಮೂಲಕ ರೆಸೊಲ್ಯೂಷನ್ ಪಾಸ್ ಮಾಡಿ ಪಾರ್ಲಿಮೆಂಟಿಗೆ ಕಳಿಸುತ್ತೆ. ಪಾರ್ಲಿಮೆಂಟ್ ಅವರು ಸಿಂಪಲ್ ಮೆಜಾರಿಟಿ ಮೂಲಕ ಏನಂದರೆ ಇದನ್ನು ಫಾರ್ಮರ್ ಮಾಡ್ಬೋದು, ಇಲ್ಲ ಅಬಾಲಿಷರ ಮಾಡ್ಬೋದು. ಮತ್ತು ಆರ್ಟಿಕಲ್ 171 ಎದ್ರ ಬಗ್ಗೆ ಮಾಡುತ್ತಂದರೆ ಕಂಪೋಸಿಷನ್ ಬಗ್ಗೆ ಮಾತಾಡುತ್ತೆ. ಲೆಜಿಸ್ಲೇಟಿವ್ ಕೌನ್ಸಿಲ್ನ ಕಂಪೋಸಿಷನ್ ಇಲ್ಲಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ಆರ್ಟಿಕಲ್ 172 ಎದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಡ್ಯೂರೇಷನ್ ಅಥವಾ ಟರ್ಮ್ ಬಗ್ಗೆ ಮಾತಾಡುತ್ತೆ. ಮೆಂಬರ್ಸ್ ಅವರು 6 ವರ್ಷ ಟರ್ಮ್ ಇರುತ್ತೆ. ನೆಕ್ಸ್ಟ್ ಏನಂದರೆ ಮೆಂಬರ್ಸ್ ಎವ್ರಿ ಸೆಕೆಂಡ್ ಇಯರ್ 1/3 ಮೆಂಬರ್ ರಿಟೈರ್ ಆಗ್ತಾರೆ. ನೆಕ್ಸ್ಟ್ ಕಂಪೋಸಿಷನ್ ಬಂದಾಗ 1/3 ಆಫ್ ದಿ ಟೋಟಲ್ ಸ್ಟ್ರೆಂತ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯ 1/3 ಮೆಂಬರ್ ಅಷ್ಟು ಕಂಪೋಸಿಷನನ್ನು ಕೌನ್ಸಿಲ್ ಹೊಂದಿರುತ್ತೆ. ನೆಕ್ಸ್ಟ್ ಮಿನಿಮಮ್ ಸ್ಟ್ರೆಂತ್ ಎಷ್ಟಿದೆ? 40 ಮೆಂಬರ್ಸ್ ಇರುತ್ತೆ. ನೆಕ್ಸ್ಟ್ ಈ ಮೆಂಬರ್ಸ್ನ ಎಲ್ಲಿಂದ ಆಯ್ಕೆ ಆಗಿರ್ತಾರೆ ಅಂದರೆ 1/3 ಮೆಂಬರ್ನ ಲೋಕಲ್ ಬಾಡೀಸ್, ಮುನ್ಸಿಪಾಲಿಟಿ, ಡಿಸ್ಟ್ರಿಕ್ಟ್ ಬೋರ್ಡ್ ಅವರು ಆಯ್ಕೆ ಮಾಡ್ತಾರೆ. 1/3 ಮೆಂಬರ್ನ MLAಗಳು ಆಯ್ಕೆ ಮಾಡ್ತಾರೆ. 1/12 ಮೆಂಬರ್ನ ಗ್ರಾಜ್ಯುಯೇಟ್ಸ್ ಮತ್ತು ಇನ್ನೂ 1/12 ಮೆಂಬರ್ಸ್ನ ಟೀಚರ್ಸ್ ಅವ್ರು ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ 1/6 ಮೆಂಬರ್ನ ನಾಮಿನೇಟ್ ಯಾರು ಮಾಡ್ತಾರೆ? ಗವರ್ನರ್ ಅವ್ರು ಮಾಡ್ತಾರೆ. ನೆಕ್ಸ್ಟ್ ಫ್ರೆಂಡ್ಸ್, ಚೇರ್ಮನ್ ಮತ್ತು ಡೆಪ್ಯೂಟಿ ಚೇರ್ಮನ್ ಎಲ್ಲಿಂದ ಆಯ್ಕೆ ಆಗಿರ್ತಾರೆ ಅಂತ ನೋಡಿದಾಗ ಮೆಂಬರ್ಸ್ ಇರ್ತಾರಲ್ಲ, ಮೆಂಬರಿಂದನೇ ಆಯ್ಕೆ ಆಗಿರ್ತಾರೆ. ನಾವು ರಾಜ್ಯಸಭೆಯಲ್ಲಿ ಯಾವ ರೀತಿ ನೋಡ್ತೀವಿ ಅದೇ ರೀತಿ ಇಲ್ಲಿ ಕೂಡ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಬಂದಾಗ ನಾವು ಎದ್ರ ಬಗ್ಗೆ ಗಮನ ಹರಿಸಬೇಕಂದ್ರೆ ಇವ್ರದ್ದು ಮ್ಯಾನರ್ ಆಫ್ ಎಲೆಕ್ಷನ್ ಅಂದರೆ ಯಾವ ರೀತಿ ಅಂತೇಳಿ, ಇಂಡೈರೆಕ್ಟ್ಲಿ ಎಲೆಕ್ಟ್ ಆಗಿರ್ತಾರೆ, ಇಲ್ಲ ನಾಮಿನೇಟೆಡ್ ಬೈ ಗವರ್ನರ್ ಅಂತೇಳಿ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದೆಲ್ಲ ಅಂದರೆ ಇಂಡೈರೆಕ್ಟ್ ಮತ್ತು ನಾಮಿನೇಟೆಡ್ ಬಗ್ಗೆ ಇಲ್ಲಿ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆರ್ಟಿಕಲ್ 173 ಮತ್ತು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಎಲಿಜಿಬಿಲಿಟಿ ಮೆಂಬರ್ ಆಗಬೇಕಾದ್ರೆ ಏನೆಲ್ಲ ಎಲಿಜಿಬಲ್ ಇರಬೇಕಂತ ಮಾತಾಡುತ್ತೆ. ಫಸ್ಟ್ ಏನಂದರೆ ಅವರು ಸಿಟಿಜನ್ ಆಗಿರಬೇಕು. ನೆಕ್ಸ್ಟ್ 30 ವರ್ಷ ಕಂಪ್ಲೀಟ್ ಆಗಿರಬೇಕು ಏಜು. ಮತ್ತು ಪಾರ್ಲಿಮೆಂಟ್ ಏನೆಲ್ಲ ಕ್ವಾಲಿಫಿಕೇಷನ್ಸ್ ಹೇಳಿದೆ ಅದನ್ನು ಫುಲ್ಫಿಲ್ ಮಾಡಬೇಕು. ನೆಕ್ಸ್ಟ್ ಏನಂದರೆ ಅವರು ಎಲೆಕ್ಟರ್ ಆಗಿರಬೇಕು, ಯಾವುದೇ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಟರ್ ಆಗಿರಬೇಕು. ನೆಕ್ಸ್ಟ್ ಬಂದಾಗ ಗವರ್ನರ್ ನಾಮಿನೇಷನ್ ಬಂದಾಗ ಅವರು ಕರ್ನಾಟಕದ ರೆಸಿಡೆಂಟ್ ಆಗಿರಬೇಕು. ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದರೆ ಯಾವೆಲ್ಲ ಸಂದರ್ಭದಲ್ಲಿ ಕೌನ್ಸಿಲ್ ಮತ್ತು ಲೆಜಿಸ್ಲೇಟಿವ್ ಈಕ್ವಲ್ ಪವರ್ ಇದೆ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಅದೇ ರೀತಿ ಏನಂದರೆ ಯಾವೆಲ್ಲ ಸಂದರ್ಭದಲ್ಲಿ ಅನ್ಈಕ್ವಲ್ ಪವರ್ ಹೊಂದಿದೆ ಅಂತೇಳಿ ಮೆನ್ಷನ್ ಮಾಡಿದ್ದೇನೆ. ಸೊ ನೀಟಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್.